ಫ್ರೆಂಡ್ಸ್, ನಾನು ಈಗ ಸೊಪ್ಪಿನ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ನೋಡಿ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ತೊಳೆದು ಹಚ್ಕೋತೀನಿ. ಮತ್ತು ಸಾಂಬಾರು ಸೊಪ್ಪು ನಾನು ಒಂದೇ ಎರಡು ಅಷ್ಟೇ ಮಾಡೋದು ರೊಟ್ಟಿನ. ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸಾಮಾನುಗಳನ್ನು. ನಂತರ ಮೆಣಸಿನ್ಕಾಯಿ ಹಾಕ್ತೀನಿ, ಕಡಲೆಬೇಳೆ, ಸಾಸಿವೆ, ಎಣ್ಣೆ, ತುಪ್ಪ, ಉಪ್ಪು ಎಲ್ಲವನ್ನು ಸಹ ಸೇರಿಸ್ತೀನಿ. ಆವಾಗ ನಿಮಗೆ ತೋರಿಸ್ತೀನಿ. ಅಕ್ಕಿ ಹಿಟ್ಟು ಎಲ್ಲವನ್ನು ಸಹ ಹಾಕ್ತೀನಿ. ಹಲೋ ಫ್ರೆಂಡ್ಸ್, ನಾನು ಇವಾಗ ಸೊಪ್ಪಿನ ರೊಟ್ಟಿ ಮಾಡಿದ್ರೆ ಏನೇನು ಬೇಕು ಅಂತ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಮೊದಲಿಗೆ ಬಾಣಲೆ ಇಟ್ಟಿದ್ದೀನಿ. ಹಿಟ್ಟಿಗೆ 1 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. 1 ಚಿಟಿಕೆ ಸಾಸಿವೆ ಹಾಕ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಣಸಿನಕಾಯಿ ಹಾಕಿದ್ದೀನಿ. ಈರುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಮಾಡ್ಕೊಂಡು ಸಾಂಬಾರು ಸೊಪ್ಪು ಸಬ್ಸಿಗೆ ಸೊಪ್ಪು ಪೇಸ್ಟ್ ಹಾಕಿ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಉಪ್ಪು ಪೇಸ್ಟ್ ಹಾಕಿ ಉಪ್ಪು ಕಮ್ಮಿ ಮಾಡ್ಬೋದು. ಈ ಥರ ಸ್ವರ ಇಲ್ಲದ್ರೆ ಜಾಸ್ತಿ ಹಾಕೋದು. ಇವಾಗ ಸಾಕಿದ್ರೆ ಕಳಿಸಿ ಒಂದು. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು 1 ಬೌಲ್ ಅಕ್ಕಿ ಹಿಟ್ಟನ್ನು ಸೇರಿಸ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇವಾಗ ಇದು ರೆಡಿ ಆಯಿತು. ಇದನ್ನು 2-3 ಥರ ಮಾಡ್ಬೋದು. ಇದನ್ನು ಕಲ್ಲಲ್ಲೇ ಹಾಕಿ ತಟ್ಬೋದು, ಆವಾಗಲೂ ಸಹ ಚೆನ್ನಾಗಿ ಬರುತ್ತೆ. ಇದನ್ನು ಒತ್ತಲೂಬೋದು, ಲಟ್ಟಿಸ್ಬೋದು, ಆವಾಗ ಸಹ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಇದು ಹಿಂಗೆ ಲಟ್ಟಿಸ್ಕೋಬೇಕು. ನಮಗೆ ಎಷ್ಟು ಅಗಲ ಬೇಕು ಆ ಥರ ಲಟ್ಟಿಸ್ಕೋಬೇಕು. ಇವಾಗ ಇದು ರೆಡಿ ಆಯಿತು.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಸೊಪ್ಪಿನ ರೊಟ್ಟಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಎಲ್ಲ ಥರದ ಸೊಪ್ಪುಗಳನ್ನ ಮಿಕ್ಸ್ ಮಾಡಿಬಿಟ್ಟು ಮಾಡ್ಬೋದು. ಇಲ್ಲ ಅಂದರೆ ಮನೇಲಿರುವಂಥ ಸಬ್ಸಿಗೆ ಸೊಪ್ಪು, ಸಾಂಬಾರು ಸೊಪ್ಪು, ಅರಿವೆ ಸೊಪ್ಪು ಇವೆಲ್ಲ ಸಹ ಮಿಕ್ಸ್ ಮಾಡಿ ಸಹ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಒಂದು ಸರಿ ಮಾಡಿ ಟ್ರೈ ಮಾಡಿ, ಖುಷಿ ಪಡಿ. ಚೆನ್ನಾಗಿ ತಿನ್ನಿ, ಹಾಗೆ ಮರೆಯದೆ ಫ್ರೆಂಡ್ಸ್ ಲೈಕ್ ಮಾಡಿ. ಇದು ತುಂಬ ಹೆಲ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ದಯಮಾಡಿ ಮಾಡ್ಕೊಂಡು ತಿಂಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಇದು ಬಾಕ್ಸಿಗೆ ಸಹ ಮಧ್ಯಾಹ್ನ ಮಕ್ಕಳಿಗೆ ತಿಂಡಿಗೂ ಸಹ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಇದನ್ನು ಮೊಸರು ಜೊತೆ ತಿಂತಾಯಿದ್ರೆ ಸೂಪರು. ಮೊಸರು, ತುಪ್ಪ, ಖಾರ ಎಲ್ಲದ್ರ ಜೊತೆಗೂ ಸಹ ಹಾಕ್ಕೊಂಡು ತಿನ್ಬೋದು, ಚಟ್ನಿ ಎಲ್ಲದ್ರ ಜೊತೆಗೂ ಸಹ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.